ಅತಿಯಾಯಿತು ಹಿಂದುತ್ವವಾದಿಗಳ ಪುಂಡಾಟಿಕೆ. ಇವರ ಹೋರಾಟ ಬರೀ ಬಡವರು ನಿಸ್ಸಹಾಯಕರ ವಿರುದ್ಧವೇ ಇರುತ್ತೆ. ಯಾಕೆ? ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿ ಬಣ್ಣದ ಹಾಗೆ ಇರುತ್ತೆ. ಸೊ ಇವರಿಗೂ ಹಾಗೆ ಕಂಡವರೆಲ್ಲ ಸಹ ಅಕ್ರಮ ಬಾಂಗ್ಲಾ ವಲಸಿಗರ ಹಾಗೆ ಕಾಣಿಸ್ತಾರಲ್ಲ. ಈ ದೇಶ ಪ್ರೇಮಿಗಳಿಗೆ ನಮ್ಮ ದೇಶದವರು ಯಾರು, ಹೊರದೇಶದವರು ಯಾರು ಅಂತ ಗುರುತು ಹಿಡಿಯದಷ್ಟು ಬುದ್ಧಿಗೆ ಮಂಕ್ ಬಡ್ದಿದ್ಯಾ? ಚಿಕ್ಕಮಗಳೂರಲ್ಲಿ ನಡೆದಂಥ ಘಟನೆಯಾದರೂ ಏನು? ಇದರಿಂದ ಅಲ್ಲಿನ ಬಡ ಕಾರ್ಮಿಕರು ಅನುಭವಿಸಿದ ಸಂಕಷ್ಟ ಏನು? ಪ್ರವಾಸಿಗರಿಗೆ ಕಣ್ಣೋಟ ಸೆಳೆಯುವಂಥ ಮಲೆನಾಡು, ದೇಶ ವಿದೇಶದಿಂದ ಚಿಕ್ಕಮಗಳೂರಿಗೆ ಪ್ರವಾಸಿಗರ ದಂಡು ಬರುತ್ತೆ. ಹಾಗೆಯೇ ಬದುಕು ಕಟ್ಕೊಳ್ಳೋಕೆ ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ವಿದ್ಯಾಭ್ಯಾಸ, ಉದ್ಯೋಗ, ಹಾಗೆಯೇ ದುಡಿಯೋ ವರ್ಗದ ಜನ ವಲಸೆ ಹೋಗೋದು ಹೊಸ ವಿಚಾರ ಏನಲ್ಲ. ಆದರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಶುಕ್ರವಾರ ಮಧ್ಯಾಹ್ನ ನಡೆದಂಥ ಘಟನೆ ಮಾತ್ರ ಅಮಾನವೀಯ. तो बोल रहे हैं तुमको बोरा का सीजन मिलते है, तुम बोलो हम 2 kg लेता है. हम बोला सर हमको मालूम है, ऐसा बोलता है तो हमको मारता है. बोल तुम किधर से मिलता है बोल, ऐसा बोल के मार के हमको लेकर ತಲೆಗೆ ಹೆಂಗೆ ಮಾಡಿ ಹೇಳೋ, ನೀನು ಬಾಂಗ್ಲಾದೇಶಿ ಹೇಳೋ ಹೆಂಗೆ ಹೇಳ್ತಾರೆ. ಇಲ್ಲಿ ನೀನು ಬಾಂಗ್ಲಾದೇಶಿಂದ ಬಂದಿದ್ದೀರಾ, ಅದು ನಮಗೆ ಸೇಫ್ಟಿ ಮಾಡಕ್ಕೆ. ಈಗ ನಾನು ಭಾರತೀಯ ಜನ ಇದ್ರೆ ಅದಕ್ಕೆ ಭಾರತೀಯ ಜನಂದು ನಮಗೆ ವೈರಲ್ ಮಾಡಬೇಕು. ಇಲ್ಲಂತೆ ನೀವು ಏನು ವಿವೇಚನೆ ಮಾಡ್ತೀರಾ ಮಾಡಲಿ ಅಂತ. लेके रास्ता से मेरे को मारने के लिए मारते लेके गया. लेके जाके बोला तुम आधार कार्ड देखो. मैं आधार कार्ड निकल के दिया. वो बोला आधार कार्ड ये ओरिजिनल नहीं है, तुम बांग्लादेशी. ಒಂದು 4 ಕಾಸು ದುಡಿಬೇಕು ಅಂತ ಹೇಳಿ ಇಲ್ಲಿಗೆ ಬರ್ತಾರೆ. ಇಲ್ಲಿ ಇಂತಹ ಘಟನೆಗಳು ನಡೆದ್ರೆ ಮುಂದೆ ಇಲ್ಲಿ ಅಸ್ಸಾಮಿನ ಒಂದು ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಲೇಬರೇ ಇವರೇ ಇಲ್ಲ ಅಂತ ಹೇಳಿದರೆ ಎಲ್ಲ ಎಸ್ಟೇಟ್ಗಳು ಖಾಲಿ, ಎಲ್ಲ ಇಲ್ಲಿ ಏನು ನಮ್ಮ ಮೂಡಿಗೆರೆ ತಾಲೂಕು ಏನಿದೆ ಇದರ ಅಭಿವೃದ್ಧಿನೂ ಕುಂಠಿತ ಆಗುತ್ತೆ. ಪ್ರತಿ ಶುಕ್ರವಾರ ಮೂಡಿಗೆರೆಯಲ್ಲಿ ಸಂತೆ ನಡೆಯುತ್ತೆ. ಎಂದಿನಂತೆ ಈ ವಾರನೂ ಸಂತೆ ಶುರುವಾಯಿತು. ಸುತ್ತಮುತ್ತಲಿನವರು, ವ್ಯಾಪಾರ ಮಾಡುವವರು, ಗ್ರಾಹಕರು ಎಲ್ಲರೂ ಶಾಂತಿಯುತವಾಗಿ ವ್ಯಾಪಾರ ಖರೀದಿಯಲ್ಲಿ ನಿರತರಾಗಿದ್ರು. ಇದಕ್ಕಿದ್ದಂತೆ ಸಂತೆಯ ಮಧ್ಯಭಾಗದಲ್ಲಿ ಗದ್ದಲ ಶುರುವಾಯಿತು. ಏನು ಅಂತ ನೋಡೋಕೆ ಹೋದರೆ ಬಜರಂಗ ದಳದ ಕಾರ್ಯಕರ್ತರು ಕೂಲಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಂಥ ಮೂಲತಃ ಅಸ್ಸಾಂ ಭಾಗದ ಕಾರ್ಮಿಕರನ್ನ ಅಡ್ಡಗಟ್ಟಿ ಎಲ್ಲಿಂದ ಬಂದಿದ್ದೀರಾ, ನೀವು ಬಾಂಗ್ಲಾದೇಶದವರು ಅಂತ ಹೇಳಿ ದನದ ಮಾಂಸ ಮಾರ್ತೀರಾ ಅಂತ ಹೇಳ್ತಾರೆ. ಕೊನೆಗೆ ಕಾರ್ಮಿಕರ ಕುತ್ತಿಗೆ ಹಿಡಿದು ದೌರ್ಜನ್ಯವನ್ನ ಎಸಗುತ್ತಾರೆ. ಬಜರಂಗ ದಳದ 8 ರಿಂದ 10 ಮಂದಿ ಕಾರ್ಯಕರ್ತರು ಸ್ಥಳದಲ್ಲಿದ್ದಂಥ ಹೊರ ರಾಜ್ಯದ 2 ಕಾರ್ಮಿಕರನ್ನ ಅಡ್ಡಗಟ್ಟಿ ಜೋರು ದನಿಯಲ್ಲಿ ಇಬ್ಬರನ್ನ ಉದ್ದೇಶಿಸಿ, ನೀವು ಬಾಂಗ್ಲಾದೇಶದಿಂದ ಬಂದು ಅಕ್ರಮವಾಗಿ ನೆಲೆಸಿದ್ದೀರಿ, ನಿಮ್ಮ ಗುರುತಿನ ಪುರಾವೆ ಹಾಗೂ ಇತರೆ ದಾಖಲೆಗಳನ್ನು ನಮಗೆ ತೋರಿಸಿ ಅಂತ ಅವರನ್ನ ವಿಚಾರಿಸ್ತಾ ಇರುವಂಥ ಸಮಯದಲ್ಲಿ ಸಂತೆಯಲ್ಲಿ ಗೊಂದಲ ಏರ್ಪಡುತ್ತೆ. ತಕ್ಷಣ ಸ್ಥಳದಲ್ಲಿದ್ದಂಥ ಪೊಲೀಸರು ಪರಿಸ್ಥಿತಿಯನ್ನು ತಹಬದಿಗೆ ತರೋಕೆ ಅಲ್ಲಿದ್ದವರನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ದಾಖಲೆಗಳನ್ನು ಪರಿಶೀಲಿಸಿ ನಂತರ ಅವರೆಲ್ಲರೂ ಅಸ್ಸಾಂ ರಾಜ್ಯದವರು ಅಂತ ತಿಳಿದ ಮೇಲೆ ಬಿಟ್ಟು ಕಳಿಸ್ತಾರೆ. ಅಷ್ಟರಲ್ಲೇ ಮಾಧ್ಯಮದಲ್ಲಿ ಬಂದಿತ್ತು ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮೇಲೆ ಬಜರಂಗ ದಳ ದಾಳಿ ಅಂತ ಸುದ್ದಿಯೂ ಪ್ರಸಾರ ಆಯಿತು. ಆ ಕಾರ್ಮಿಕರು ನಿಜವಾಗ್ಲೂ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದವರ? ಈ ಸತ್ಯವನ್ನು ಅರಿಯೋಕೆ ಈ ದಿನ.com ಹೊರಟಾಗ ಅಲ್ಲಿರುವಂಥ ಕೂಲಿ ಕಾರ್ಮಿಕರು ಮೂಲತಃ ನಮ್ಮ ದೇಶದಲ್ಲಿರುವಂಥ ಅಸ್ಸಾಂ ರಾಜ್ಯದವರು. ಸುಮಾರು 9 ವರ್ಷದಿಂದಾನು ಇಲ್ಲಿನೇ ಕಾಫಿ ತೋಟಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ, ದುಡಿತಿದ್ದಾರೆ, ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಸೊ ನಿನ್ನೆ ನಡೆದ ಘಟನೆಯಿಂದ ಆಘಾತಕ್ಕೊಳಗಾಗಿರುವಂಥ ಅವರೆಲ್ಲರೂ ನಮ್ಮ ಮೇಲೆ ಮಾಡಿರುವಂಥ ಒಂದು ಸುಳ್ಳು ಆಪಾದನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇದರಿಂದ ಪ್ರತಿಯೊಬ್ಬರೂ ಸಹ ನಮ್ಮನ್ನ ಅನುಮಾನದಿಂದ ನೋಡ್ತಿದ್ದಾರೆ ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ಕೊಳ್ತಾರೆ. समाचार मुड़ी दुकान करने को नहीं देता है. असम वाला बांग्लादेशी आधार कार्ड पूरा देखा है वो नहीं होता बोला. पूरा जाके बजरंग दल जाके बोला दुकान करने को नहीं, तुम पूरा बांग्लादेशी, तुम इधर से जाओ. पूरा उठा के दिया, पूरा 20,000 का माल पूरा फेंक दिया. उधर से बजरंग बली का लोग आया, आकर हमको पकड़ लिया, पकड़ के हमको मार रहा है. बाद में बोला तुम्हारा आधार कार्ड निकल. हम आधार कार्ड निकल के दिया. वो आधार कार्ड देख के हमको बोल रहा है तो तुम लोग बड़ा कुछ खाता है क्या,
हम बोला सही यार हमको मालूम नहीं है बोरागस काम पे हम इधर नया आदमी काम करने के लिए हमारा 6 महीना हुआ इधर आने के लिए कनक में तो बोल रहे हैं तुमको बोरागस इधर मिलते हैं तुम बोलो हम 2 kg लेता है हम बोला सर हमको मालूम नहीं ऐसा बोलता है तो हमको मारता है बोल तू किधर से मिलता है बोल ऐसा बोल के मार के हमको लेकर आता है ನಮ್ಮ ಹೆಸರು ಮೊಹಮ್ಮದ್ ಅಲಿ ನಾವು 2014ಕ್ಕೆ ಬಂದಿದ್ದೀನಿ ಕರ್ನಾಟಕದಲ್ಲಿ ಇಲ್ಲಿ ಬಂದು ನಾವು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ನಾವು ಸಂತೆಗೆ ಅಲೆವರ್ತಿ ಹೊಲಿಯೋಕ್ಕೆ ನಾವು ಜೀವನ ಮಾಡೋದು ಮತ್ತೆ ಬಜರಂಗ್ ಪಾಟೀಲ್ ಬಂದು ನಮಗೆ ಹೇಳಿದ್ದೆ ನೀನು ಬಾಂಗ್ಲಾದೇಶಿ ಹೇಳೋ ನೀನು ಜೋರು ಹೇಳೋ ಬಾಂಗ್ಲಾದೇಶಿ ನೀನು ಎಂತಕ್ಕೆ ಇಲ್ಲಿ ಬಂದಿದ್ದೀಯಾ ನಿಂದು ಆಧಾರ್ ಕಾರ್ಡ್ ಕೊಡು ಮತ್ತೆ ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ ಆಧಾರ್ ಕಾರ್ಡ್ ಕೊಟ್ಮೇಲೆ ನೋಡಿ ಹೇಳ್ತಾರೆ ಇದು ಫೇಕ್ ಎಲ್ಲ ಫೇಕ್ ಇಲ್ಲ ನೀನು ಫೇಕ್ ತಗೊಬಂದಿದ್ಯಾ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ನೀನು ಇದು ಕೆಲಸ ಮಾಡ್ತಿದ್ದೀಯಾ ಮತ್ತೆ ನಾವು ಹೇಳಿದ್ದೀನಿ ಸರ್ ನಾವು ಅಸ್ಸಾಂ ಜನ ನಾವು ಬಾಂಗ್ಲಾದೇಶಿ ಜನ ಇಲ್ಲ ಬೇಕಿದ್ರೆ ನಮ್ಮ ಆಧಾರ್ ಕಾರ್ಡ್ ಎಲ್ಲ ನೀವು ಚೆಕ್ ಮಾಡಿ ನೋಡಿ ಮತ್ತೆ ಎಲ್ಲ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಸ್ಟೇಷನಲ್ಲಿ ಹೋಗಿ ಎಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಸಿಕ್ಕಿದೆ ಮತ್ತೆ ನಮಗೆ ಅಲ್ಲಿಂದ ಬಿಟ್ಟಿದೆ ನಾವು ಬಾಂಗ್ಲಾದೇಶಿ ಹೇಳಲ್ಲ ಸುಮ್ಮನೆ ನಾವು ಎಂತಕ್ಕೆ ನಾವು ಬಾಂಗ್ಲಾದೇಶ ಹೇಳ್ತೀನಿ ನಾವು ಸುಮ್ಮನೆ ನಾವು ಇಲ್ಲಿ ಕರ್ನಾಟಕ ಬಂದ ಮೇಲೆ ಈಗ ನನ್ನ ಮೇಲೆ ಆ ಥರ ವೈರಲ್ ಮಾಡಿದ್ದಲ್ಲ ಅದು ನಿನ್ನೆ ಇವ್ರು ಹೆಂಗೆ ಮಾಡಿದ್ದೆ ನಮಗೆ ಬಾಂಗ್ಲಾದೇಶಿನಿಂದ ವೈರಲ್ ಮಾಡಿದ್ದೆ ಇದು ಸೋಷಿಯಲ್ ಮೀಡಿಯಾ ಎಲ್ಲ ಕೊಟ್ಟು ಆಯಿತು ಈಗ ನಾನು ಅಲ್ಲಿ ಇದು ಸ್ಟೇಷನಿಗೆ ಹೋದ ಮೇಲೆ ನಮ್ಮದು ಎಲ್ಲರೂ ಚೆಕ್ ಮಾಡಿ ನಮ್ಮದು ನನ್ನ ಭಾರತಿನ ಜನ ಅದು ಇದು ಆಯಿತು ಆದಮೇಲೆ ಈಗ ನೋಡಿ ನಮಗೆ ವೈರಲ್ ಆಗಿದೆ ಎಲ್ಲಿ ಬೇಕಾದ್ರೂ ಹೋಗಿದ್ರೆ ಎಲ್ಲರೂ ಕೇಳ್ತಾನೆ ನಮಗೆ ಯಾಕೆ ಅಲ್ಲಿ ನೀನು ಬಾಂಗ್ಲಾದೇಶಿಂದ ಬಂದಿದ್ದೀರಾ ಅದು ನಮಗೆ ಸೇಫ್ಟಿ ಮಾಡೋಕ್ಕೆ ಈಗ ನಾನು ಭಾರತಿನ ಜನ ಇದ್ದರೆ ಅದಕ್ಕೆ ಭಾರತಿನ ಜನಂದು ನಮಗೆ ವೈರಲ್ ಮಾಡಬೇಕು ಇಲ್ಲಂತೆ ನೀವು ಏನೋ ವಿವೇಚನೆ ಮಾಡ್ತೀರಾ ಮಾಡಲಿ ಅಂತ भारत का आदमी है हम लोग इधर कर्नाटक काम करने के लिए आया 6 महीने हुआ इधर हम लोग सिंगल का लड़का लोग पूरा सप्ताह काम किया वो शुक्रवार को हम लोग का छुट्टी दिया वो छुट्टी का उधर हम लोग मार्केट में आया कल मार्केट में आया मार्केट में आते हैं तो वो लोग रास्ता से मेरे को पकड़ के लेके रास्ता से मेरे को मारने के लिए मारते लेके गया लेके जाके बोला तुम आधार कार्ड देखो मैं आधार कार्ड निकल के दिया वो बोला आधार कार्ड ये ओरिजिनल नहीं है तुम बांग्लादेशी वो लोग का 10-15 आदमी है उसको मेरे को पूरा इधर से मेरे को पूरा मारा मैं काम करने के लिए नहीं होता है आज के मेरे को ज़्यादा दूर करता है 2 साल का मिल के मेरे को ज़्यादा दूर करते हैं इसलिए मेरे को काम करने के लिए हम लोग का गरीब का आदमी है इधर के काम करने के लिए आया इधर इसे करके तुम हम लोग का मारा है इसी की से कौन करते हैं ನನಗೇನು ಹಲ್ಲೆಗೊಳಗಾಗಿದ್ದಾರೆ ಇವರೆಲ್ಲ ನಮ್ಮದು ಕೆಲಸದವರು ನಾವು ಅವರೊಟ್ಟಿಗೆ ಕೆಲಸ ಮಾಡಿಸ್ತಾ ಇದ್ದೀವಿ ಒಂದು ವರ್ಷದಿಂದ ನಾನು ಅವರಿಗೆ ಗುರುತು ಪರಿಚಯದಲ್ಲಿದ್ದೀನಿ ಮತ್ತು ಯಾರು ಇದರಲ್ಲಿ ನುಸುಳುಕೋರು ಬಾಂಗ್ಲಾದೇಶದಿಂದ ಬಂದವರು ಯಾರೂ ಅಲ್ಲ ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ನಾವು ಮೊದಲು ಕಲೆಕ್ಟ್ ಮಾಡಿಯೇ ನಾವು ಅವ್ರಿಗೆ ಮೊದಲು ಕೆಲಸ ಕೊಡೋದು ಕಲೆಕ್ಟ್ ಮಾಡಿದ ಮೇಲೇ ಅವ್ರು ಯಾವುದು ಏನು ಯಾವ ಊರು ಅವ್ರದ್ದು ಏನು ಎಲ್ಲ ಮಾಹಿತಿ ತೊಗೊಂಡ್ಮೇಲೆ ನಾವು ಅವ್ರಿಗೆ ಕೆಲಸ ಕೊಡೋದು ಸೊ ಈ ಪ್ರಕರಣ ನಡೆದ ನಂತರ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥಂತ ಪೊಲೀಸರು ಶಾಂತಿ ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಗಲಾಟೆ ಮಾಡ್ತಾ ಇದ್ದಂಥ ಸುದೇವ್ ಗುತ್ತಿಗ್ರಾಮ ಸಂತೋಷ್ ಗೋಣಿಬೀಡು ಪ್ರಶಾಂತ್ ಹುಂಡ್ಗುಳಿ ನಿತಿನ್ ಕಡೇಮಡ್ಕಲ್ ಗ್ರಾಮ ಅನಿಲ್ ಪೂಜಾರಿ ಮೂಡಿಗೆರೆ ಶಶಿ ಹಳೆಕೋಟೆ ಪುನೀತ್ ಮೂಡಿಗೆರೆ ಚೇತನ್ ಅಭಿಷೇಕ್ ಉಗ್ರೇಹಳ್ಳಿ ಹಾಗೂ ಇನ್ನಿತರರ ಮೇಲೆ ಸುಮೋಟೋ ಕೇಸ್ ದಾಖಲಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ನಾವು ಬಾಂಗ್ಲಾದೇಶ ಆಗಿದ್ರೆ ನಮಗೆ ಜೈಲಿಗೆ ಕೊಟ್ಟಿದ್ದ ನಮಗೆ ಬಾಂಗ್ಲಾದೇಶ ಹೇಳಿ ಮತ್ತೆ ನಮಗೆ ಸುಮಾರು ಟಾರ್ಚರ್ ಕೊಟ್ಟಿದೆ ನಮ್ದು ಮಿಷಿನ್ ಒಂದು ಅಲ್ಲಿ ಬಟ್ಟೆ ಹೊಲಿಯಕ್ಕೆ ಒಂದು ಮಿಷಿನ್ ಇತ್ತು ಅದ್ರದ್ದು ಬೇಲ್ ಕಟ್ ಮಾಡಿ ಮತ್ತೆ ಮಿಷಿನ್ ಹಿಂಗೆ ಜಾರ್ಕ್ ಮಾಡಿ ಮೇಲೆ ಹತ್ತಿದ್ದೆ ಮತ್ತೆ ನಮಗೆ ಸುಮಾರು ಟಾರ್ಚರ್ ಮಾಡಿದೆ 20 ಜನ ಪ್ರಶ್ನೆ ಮಾಡ್ತಾರೆ ಇದು ಹೇಳೋ ನೀನು ಊರು ಎಲ್ಲಿ ಹಿಂಗೆ ಹೇಳ್ತಾರೆ ಈಗ ನಮಗೆ ಎಷ್ಟು ಜನಕ್ಕೆ ಆನ್ಸರ್ ಕೊಡೋಕ್ಕಾಗುತ್ತೆ ಅಷ್ಟು ಜನ ಪ್ರಶ್ನೆ ಮಾಡಿದರೆ ಮತ್ತೆ ತಲೆಗೆ ಹೆಂಗೆ ಮಾಡಿ ಹೇಳೋ ನೀನು ಬಾಂಗ್ಲಾದೇಶಿ ಹೇಳೋ ಹೆಂಗೆ ಹೇಳ್ತಾರೆ ನಮಗೆ ಪದೇ ಹೋಗಿ ಹೇಳ್ತಾರೆ ನೀನು ಹೇಳೋ ಬಾಂಗ್ಲಾದೇಶ ನಾವು ಎಂತಕ್ಕೆ ಸುಮ್ಮನೆ ಹೇಳ್ತೀನಿ ಬಾಂಗ್ಲಾದೇಶ ನಮ್ಮದು ಊರು ಬಾಂಗ್ಲಾದೇಶ ಇಲ್ಲಲ್ಲ ನಾವಿಲ್ಲಿ ಇದ್ದೀನಿ ಕೆಲಸ ಮಾಡ್ತೀನಿ ನಾವು ಹುಡುಗರು ಸ್ಕೂಲಿಗೆ ಕೊಟ್ಟಿದ್ದೀನಿ ನಾವು 600 ರೂಪಾಯಿ 700 ರೂಪಾಯಿ ದುಡಿದು ಕೆಲಸ ಮಾಡೋಕ್ಕೆ ಬಂದು ನಮಗೆ ಹೆಂಗೆ ಟಾರ್ಚರ್ ಕೊಡ್ತಾರೆ ನಾವು ಭಾರತದಲ್ಲಿ ಇದ್ದೀನಿ ನಾ ಅಸ್ಸಾಂ ಭಾರತ್ ನಮ್ಮ ತಂದೆ ತಾಯಿ ಎಲ್ಲ ಇಲ್ಲಿ ನಮ್ಮ ಅಜ್ಜ ಇಲ್ಲಿ ಎಲ್ಲ ಓಟ್ ಕೊಟ್ಟಿದೆ ಅವ್ರ ಮಗು ನಾವು ಊರಲ್ಲಿ ಕೆಲಸ ಸಿಗಲ್ಲ ಇಲ್ಲಿ ಕೂಲಿ ಮಾಡೋಕ್ಕೆ ನಾವು ಬಂದು ಜೀವನ ಮಾಡ್ತಿದ್ದೆ
ಇಲ್ಲಿ ಬಂದು ಪದೇ ಜನ ಬಂದು ಬಜರಂಗ್ ದಲ್ ಬಂದು ನಮಗೆ ಟಾರ್ಚರ್ ಮಾಡ್ತಾರೆ. ನಾನು ಎಂತಕ್ಕೆ ಬಂದಿದ್ದೀನಿ, ನಾನು ಕಷ್ಟಪಟ್ಟ ದುಡಿಯೋಕೆ ಬಂದಿದ್ದೀನಿ. ಇವರು ಕಿತ್ತಪಟ್ಟ ಮಾಡ್ತಾ ಇದೆ. ವಾರದಲ್ಲಿ ಅವ್ರು ಹೋಗಿ ಬಜರಂಗ್ ಪಾರ್ಟಿ ಹೋಗಿ ಈ ಥರ ಮಾಡಿದರೆ ನಾವು ಕೆಲಸ ಪಟ್ಟ ದುಡಿಯೋದು ತಿನ್ನೋದು, ಮಕ್ಕಳು ಎಲ್ಲ ಸ್ಕೂಲಿಗೆ ಕಲಿಸೋದು, ಮತ್ತೆ ಅದೇ ದುಡ್ಡು ನಾವು ತಿನ್ನೋದು, ಬೇರೆ ಅವ್ರದ್ದು ಕರೆದು ತಿನ್ನಲ್ಲ. ಎಲ್ಲರೂ ಹೋಗಿ ಹುಡುಗರಿಗೆ ಎಲ್ಲರೂ ಕೇಳ್ತಾನೆ, ನಿಮ್ಮ ಹತ್ರ ಇದು ಮಾಂಸ ಇದೆಯಾ, ಮಟನ್ ಇದೆಯಾ, ಇದ್ರೆ ಬೇಕು ನನಗೆ 2 kg ಬೇಕು, 3 kg ಬೇಕು, ಕೊಡೋ ನಮಗೆ. ಯಾಕೆ ಆ ಥರ ಮಾಡ್ತಿದ್ದಾನೆ? ಇದ್ರ ಬಗ್ಗೆ ನಿರ್ದಿಷ್ಟವಾಗಿ ಒಂದು ತನಿಖೆ ನಡಿಬೇಕು. ಇದ್ರ ಮೇಲೆ ಯಾರು ಇವ್ರ ಮೇಲೆ ಹಲ್ಲೆಗೊಳಗಾಗಿದ್ದಾರೆ ಅವ್ರ ಮೇಲೆ ತನಿಖೆ ಆಗಬೇಕು ಅನ್ನೋದನ್ನೇ ನಮ್ಮದು ಒಂದು. ದನದ ಮಾಂಸದ್ದು ನೋಡಿ ಊಹಾಪೋಹಗಳ ಜೊತೆ ಮಾತಾಡ್ತಾ ಇದ್ದಾರೆ. ಯಾವುದೇ ಸರಿಯಾದ ನಿರ್ದಿಷ್ಟವಾದ ದಾಖಲಾತಿ ಇವ್ರ ಹತ್ರ ಇಲ್ಲ. ಊಹಾಪೋಹಗಳಿಗೆ ಪೊಲೀಸರು ನಿನ್ನೆ ಹೇಳಿದ್ದಾರೆ, ಈ ಊಹಾಪೋಹಕ್ಕೇನು ನಾವು ಇದು ಮಾಡ್ಲಿಕ್ಕಾಗಲ್ಲ, ಯಾವ ನಿರ್ದಿಷ್ಟವಾದ ಒಂದು ಎಸ್ಟೇಟ್ ಹೆಸರು ಹೇಳಿದರೆ ಅಲ್ಲಿ ಹೋಗಿ ರೈಡ್ ಮಾಡ್ಬೋದು ಅಂತೇಳಿ ಅವರೇ ಹೇಳಿದ್ದಾರೆ. ಅವರು ಮಾತಾಡಬೇಕಾದ್ರೆ ಕಾಫಿ ಬೆಳೆಗಾರರದ್ದು ಕೂಡ ತಗೊಂಡಿದ್ದಾರೆ, ಆ ಥರ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಆರೋಪನೂ ಕೂಡ ಕೆಲವು ಜನರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಸರ್? ಕಾಫಿ ಬೆಳೆಗಾರರು ಅಂದರೆ ಕಾಫಿ ಬೆಳೆಗಾರರಿಗೆ ಬೇಕಾದಂಥ ಚೀಪ್ ಲೇಬರೇ ಇವರೇ ಇಲ್ಲ ಅಂತ ಹೇಳಿದರೆ ಈ ಕಾಫಿ ಬೆಳೆಗಾರರು ಏನು ಮಾಡ್ತಾರೆ? ಇಲ್ಲಿ ಲೋಕಲ್ ಜನಗಳಿಗೆ ಕಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ವಾರದಲ್ಲಿ 3 ದಿನ ರಜಾ ಮಾಡಿದರೆ 3 ದಿನ ಕೆಲಸಕ್ಕೆ ಬರ್ತಾರೆ. ಇವ್ರು ಹಂಗಲ್ಲ, ಬಂದರೆ ವರ್ಷಕ್ಕೆ ಎಲ್ಲ ವರ್ಷ ಇಡೀ ಕೆಲಸ ಮಾಡ್ತಾರೆ, ಒಂದು ಸೀಸನ್ ಪೂರ್ತಿ ಎತ್ತುತ್ತಾರೆ. ಆಮೇಲೆ ಅವ್ರದ್ದೇ ಆದ ಊರಿಗೆ ಅವ್ರು ಹೋಗ್ತಾರೆ, ಬರ್ತಾರೆ, ಮತ್ತು ಇಷ್ಟ ಇದ್ರೆ ಬರ್ತಾರೆ, ಮತ್ತು ಇಲ್ಲಾಂದರೆ ಬೇರೆ ಎಸ್ಟೇಟಿಗೆ ಹೋಗ್ತಾರೆ. ಕಾಫಿ ಬೆಳೆಗಾರರಿಗೆ ಇರೋ ದೊಡ್ಡ ಅನುಕೂಲತೆ ಅಂದರೆ ಇವರೇ, ಈ ಅಸ್ಸಾಮಿಂದು ಲೇಬರು. ಇವರು ಶಾರ್ಟಾಗಿ ಏನು ಹೇಳ್ಬೇಕಂತ ಹೇಳಿದ್ರೆ ಇವರು ಚೀಪ್ ಲೇಬರ್. ನಮಗೆ ನಮ್ಮ ಮಲೆನಾಡಿನ ಭಾಗಕ್ಕೆ ಚೀಪ್ ಲೇಬರ್ ಅಂದರೆ ಇವರೇ. ಅದು ಬಿಟ್ಬಿಟ್ರೆ ನೀವು ಬೇರೆ ಯಾವುದೇ ಲೋಕಲ್ ಜನಗಳಿಗೆ ಕರ್ಕೊಂಬಂದರೆ 650, 700, 800, 900 ಈ ಥರ ಅವರಿಗೆ 1000 ಇದು ಸಂಬಳ ಕೊಡ್ಬೇಕು. ಬಿಟ್ಟರೆ ಇವ್ರು 350, 400 ರೂಪಾಯಲ್ಲಿ ಕೆಲಸಕ್ಕೆ ಬರ್ತಾರೆ. ನಮ್ಮ ಎಸ್ಟೇಟಿನ ಜನಗಳಿಗೆ, ನಮ್ಮ ಎಸ್ಟೇಟಿಗೆ, ನಮ್ಮ ತಾಲೂಕಿಗೆ ಬೇಕಾದಂಥ ಅಭಿವೃದ್ಧಿ ಇವ್ರ ಕಡೆಯಿಂದ ಇದೆ. ಇವರು ಅದಕ್ಕೆ ಬೆನ್ನೆಲುಬಾಗಿ ಇದ್ದಾರೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಈಗ ನೋಡಿ, ನಾವು ಭಾರತದಿಂದ ಬಂದಿದ್ದು, ಭಾರತದಿಂದ ನಾಗರಿಕ ನಾನು. ಈಗ ಅವರು ಏನು ಮಾಡಿದ್ದೆ, ನಮಗೆ ಸೋಷಿಯಲ್ ಮೀಡಿಯಾಗೆ ವೈರಲ್ ಮಾಡಿಕೊಟ್ಟಿದ್ದಾನೆ ನಾನು ಬಾಂಗ್ಲಾದೇಶಿನಿಂದ. ನಾವು ಭಾರತದಿಂದ ನಾಗರಿಕ ಅಂತ ಅದು ಇದು ಆಗಿದೆ. ನಮ್ಮ ಭಾರತದಿಂದ ನಾಗರಿಕರು ಅದು ನಮ್ಮದು ಆಧಾರ್ ಕಾರ್ಡ್ ಎಲ್ಲ ವೆರಿಫಿಕೇಷನ್ ಆದಮೇಲೆ ನಮಗೆ ಭಾರತದಿಂದ ಸಿಕ್ತು. ಈಗ ನೋಡಿ ಅವರು ಆ ಥರ ಮಾಡಿದರೆ, ಕಿತ್ತಪಟ್ಟ ಮಾಡಿದರೆ ನಮಗೆ ಈ ಥರ ಆಗುತ್ತಾ? ಈಗ ನಾವು ಕೆಲಸ ದುಡಿಯೋಕೆ ಬಂದಿದ್ದೀನಿ, ಅವರು ಬಂದಮೇಲೆ ಅವ್ರು ಸ್ವಂತ ಕಡೆ ಹೋಗಿ ಈ ಥರ ಮಾಡ್ತಾರೆ. ನೀನು ಇಲ್ಲಿಂದ ಇಲ್ಲ, ನೀನು ಫೇಕ್ ಆಧಾರ್ ಕಾರ್ಡು ಇದು ಅದು ಎಲ್ಲ ತೊಂದರೆ ಕೊಟ್ಟಿದ್ದಾನೆ. ಆ ತೊಂದರೆಗೆ ನಮಗೆ ಜೀವನ ನೋಡಬೇಕಲ್ಲ, ಜೀವನ ನೋಡಿದರೆ ನಾವು ಇಲ್ಲಿ ಕೆಲಸಕ್ಕೆ ಬಂದಿರೋದು. ಅವರು ಅದೇ ಥರ ಮಾತಾಡೋದು. ಸ್ಟೇಷನ್ಗೆಲ್ಲ ಅವರು ಹೋಗಿ ನೀವು ಇಲ್ಲಿ ಕೆಲಸ, ಅವರು ಸ್ವಂತ ಗಾಡಿ ಕೆಲಸ ಮಾಡಬೇಡಿ, ಯಾವ ತೋಟ ಕೆಲಸ ಮಾಡ್ತೀರೋ ಅಲ್ಲಿನೇ ಕೆಲಸ ಮಾಡಿ ಅಂತ ಹಂಗೆ ಹೇಳ್ತಿರೋದು. ಏನೇ ಆಗಲಿ, ನಮ್ಮ ಭಾರತ ಸೌಹಾರ್ದ ಶಾಂತಿಯುತ ದೇಶ. ಇಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಬದುಕುವ ಹಕ್ಕಿದೆ. ದೇಶದ ಹಾಗೂ ಜನರ ಬಗ್ಗೆ ಕಾಳಜಿ ಇದ್ರೆ ಯಾರೂ ಇಂಥ ಅಹಿತಕರ ಘಟನೆಗಳನ್ನು ಮಾಡೋಕೆ ಮುಂದಾಗುವುದಿಲ್ಲ. ಅಷ್ಟಕ್ಕೂ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಅವರು ಬಂದಿದ್ದೇ ಆಗಿದ್ದಿದ್ರೆ ಈ ಹೋರಾಟಗಾರರು ಯಾಕೆ ಅವ್ರಿಗೆ ಕೆಲಸ ಕೊಟ್ಟಂತಹ ಈ ಕಾಫಿ ಎಸ್ಟೇಟ್ ಮಾಲೀಕರನ್ನ ಕೇಳೋದಿಲ್ಲ? ಇವರಿಗೆಲ್ಲ ನಕಲಿ ದಾಖಲೆ ಕೊಟ್ಟವರನ್ನ ಯಾಕೆ ಹಿಡಿತಾ ಇಲ್ಲ? ಹೋಗ್ಲಿ, ಅಕ್ರಮವಾಗಿ ದೇಶಕ್ಕೆ ಇವರು ಬಂದಿದ್ದಾದ್ರೂ ಹೇಗೆ? ಗಡಿ ಭದ್ರತೆ ಇರೋದು ಕೇಂದ್ರ ಸರ್ಕಾರದ ಬಳಿ. ಕೇಂದ್ರ ಸರ್ಕಾರವನ್ನ ಯಾಕೆ ಇವರು ಪ್ರಶ್ನೆ ಮಾಡೋದಿಲ್ಲ? ಇಂಥವ್ರನ್ನ ನೋಡಿನೇ ಅಂತ ಅನ್ಸುತ್ತೆ ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಗಾದೆ ಹುಟ್ಟಿರೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.